See this one, it is a very interesting concept to you. Everyone will have all a wall clock. Observe this one. ಇಲ್ಲಿ ಏನದ ಒಂದು ಗಡಿಯಾರ ಅದ. ಈ ಗಡಿಯಾರವನ್ನ ಒಂಚೂರು ಕ್ಲಿಯರ್ಲಿ ಅಬ್ಸರ್ವ್ ಮಾಡಿ. ಒಂದು ಸ್ಮಾಲ್ ಹ್ಯಾಂಡ್ ಇರುತ್ತೆ, ದಟ್ ಇಸ್ ಅ ಹವರ್ ಹ್ಯಾಂಡ್. ಸ್ವಲ್ಪ ದೊಡ್ಡದಿರುತ್ತೆ, ದಟ್ ಇಸ್ ಅ ಮಿನಿಟ್ ಹ್ಯಾಂಡ್. ಅಂಡ್ ಸ್ಮಾಲ್ ಒಂದು ಇರುತ್ತೆ, ಜಾಸ್ತಿ ಲೆಂತ್ ಇರುವಂಥದ್ದು ಯಾವಾಗಲೂ ಓಡಾಡ್ತಿರ್ತದೆ, ದಟ್ ಇಸ್ ಅ ಸೆಕೆಂಡ್ ಹ್ಯಾಂಡ್ ಆಗಿರ್ತದೆ. ಸೆಕೆಂಡ್ ಮುಳ್ಳು ಇರ್ತದೆ. ತಾಸಿನ ಮುಳ್ಳ, ನಿಮಿಷದ ಮುಳ್ಳ ಮತ್ತು ಸೆಕೆಂಡ್ ಮುಳ್ಳ ಅಂತ ನಾವು ಹೇಳ್ತೀವಿ ಇನ್ ಜನರಲ್. ಈ ಟೋಟಲಿ ಟೈಮ್ ಸ್ಟಾರ್ಟ್ ಆಗೋದು ಎಲ್ಲಿ ಅಂತಂದ್ರೆ 12 ದಿಂದ ಸ್ಟಾರ್ಟ್ ಆಗುತ್ತೆ. 12 1 2 3 4 5 6 7 9 10 11 12. ಈ 12 ದಿಂದ ಸ್ಟಾರ್ಟ್ ಆಗಿ ಮತ್ತೆ 12 ಬಂತು ಅಂದ್ರೆ ಅವಾಗ ಕಂಪ್ಲೀಟ್ 12 ಅವರ್ಸ್ ಆಗುತ್ತೆ. ಕ್ಲಾಕ್ ಯಾವಾಗಲೂ ಮೂವ್ ಆಗೋದು ಯಾವ ಕಡೆ ಅಂತಂದ್ರೆ ದಿಸ್ ಸೈಡ್, ದಿಸ್ ವೇ ಅಲ್ಲಿ ಮೂವ್ ಆಗ್ತಾ ಇರ್ತದ. ಇದಕ್ಕೆ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತಂದ್ರೆ ಈ ಟೈಪ್ ಮೂವ್ ಆಗಬೇಕು. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ರಿವರ್ಸ್ ಹೋಗ್ತೀವಿ ಅಷ್ಟೇ. ಸೊ ಇಲ್ಲಿ 12 ದಿಂದ ಮತ್ತೆ ರೌಂಡ್ ಆಗಿ 12 ಬಂದು ಸೇರ್ಬೇಕಾದ್ರೆ ಒಂದು ಕಂಪ್ಲೀಟ್ ರೊಟೇಷನ್ ಆಗುತ್ತಾ. ಹಾಗಾದ್ರೆ ಒಂದು ಕಂಪ್ಲೀಟ್ ರೊಟೇಷನ್ ಆಗ್ಬೇಕು ಅಂತಂದ್ರೆ ಏನಾಗ್ಬೇಕು, ಇಲ್ಲಿ 360 ಡಿಗ್ರಿ ಆಂಗಲ್ ಟರ್ನ್ ಆಗ್ಬೇಕು, ಹೌದಿಲ್ಲ? ಸೊ ಇಲ್ಲಿ ನಮಗ ಒಂದು ಕಂಪ್ಲೀಟ್ ರೊಟೇಷನ್ ಆಗ್ಬೇಕು ಅಂತಂದ್ರೆ ಇದು 360 ಡಿಗ್ರಿ ಇರ್ತದ. ಏನ್ ಜನರಲ್ಲಿ ಈ 12 ದಿಂದ 1 ಅಂತಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ನಂಬರ್ಸ್. ಈ ಎವ್ರಿ ನಂಬರ್ಸ್ ಏನಲ್ಲ, ಈ ಎವ್ರಿ ನಂಬರ್ ಡಿಸ್ಟೆನ್ಸ್ ಯಾವಾಗ್ಲೂ ಸೇಮ್ ಇರ್ತದ. ಹಾಗಾದ್ರೆ ಆ ಡಿಸ್ಟೆನ್ಸ್ ಸೇಮ್ ಇತ್ತು ಅಂದ್ರೆ ಈ 5 ಮತ್ತು 6 ಮಧ್ಯೆ ಇರೋ ಆಂಗಲ್ ಎಷ್ಟು ಅದ? ಸೊ ಹಾಗಾದ್ರೆ 360 ಡಿಗ್ರಿಯನ್ನ ನಾವು 12 ಪಾರ್ಟ್ಸ್ ಅನ್ನಾಗಿ ಡಿವೈಡ್ ಮಾಡಿದೀವಿ ಅಂತಂದ್ರ ನಮ್ಗೆ ಎಷ್ಟು ಸಿಗುತ್ತಾ ಅಂತಂದ್ರ that is a 30 degree. So that is the only first point. The angle between two consecutive digits of a clock is a 30 degree or a 5/6 radian. ಯಾವುದೇ ಎರಡು ಡಿಜಿಟ್ ಅನ್ನ ತಗೊಳ್ರಿ, 12 to 1 ಎಷ್ಟು ಇರ್ತದ? 30 ಡಿಗ್ರಿ ಇರ್ತದ. 1 to 2 ತಗೊಂಡ್ರು ಕೂಡ 30 ಡಿಗ್ರಿ ಇರ್ತದ. 2 to 3 ತಗೊಂಡ್ರು ಕೂಡ 30 ಡಿಗ್ರಿ ಇರ್ತದ. ಹಿಂಗ ಯಾವುದೇ ಎರಡು ಡಿಜಿಟ್ ಅನ್ನ ತಗೊಂಡ್ವಿ ಅಂತಂದ್ರ ಅಲ್ಲಿಂದ ಇಲ್ಲಿ ತನಕ ಇರೋ ಡಿಗ್ರಿ ಎಷ್ಟು ಅಂತಂದ್ರ 30 ಡಿಗ್ರಿ ಇರ್ತದ. ರಿಮೆಂಬರ್ ದಟ್. ಸೊ ಒನ್ ಮೋರ್ ಥಿಂಗ್, ಈ ಒಂದು ಹವರ್ ಹ್ಯಾಂಡ್ ಅದಲ್ಲ, ಒನ್ ಕಂಪ್ಲೀಟ್ ಹವರ್ ಆಗ್ಬೇಕು ಅಂತಂದ್ರೆ ಸೊ ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ನಮ್ಗೆ ಆಗ್ತಿರ್ತದ, ಮೂವ್ ಆಗ್ತಾ ಇರ್ತದ. ಯಾವ ಎಲ್ಲಿ ತನಕ ಮೂವ್ ಆಯ್ತು? ಸಿ ಅಬ್ಸರ್ವ್ ದಿಸ್ ಒನ್, ಇಲ್ಲಿ ತನಕ ಮೂವ್ ಆಯ್ತು ಅಂದ್ರೆ ಒನ್ ಕಂಪ್ಲೀಟ್ ಹವರ್ ಆಗ್ಬೇಕು ಅಂದ್ರೆ ಮಿನಿಟ್ ಹ್ಯಾಂಡ್ ಏನ್ ಮಾಡ್ಬೇಕು? ಇಲ್ಲಿಂದ ಹಿಂಗ 60 ಈ ಮಿನಿಟ್ ಹ್ಯಾಂಡ್ ಇರ್ತದ. 12 ದಿಂದ ಸ್ಟಾರ್ಟ್ ಆಗಿ ಈ ಕಡೆ ಬಂದು ಮತ್ತೆ 12 ಜಾಯಿಂಟ್ ಆಯ್ತು ಅಂದ್ರೆ ಈ ಹವರ್ ಹ್ಯಾಂಡ್ ಇಲ್ಲಿಂದ ಎಷ್ಟು ಮೂವ್ ಆಗಿರ್ತದ. 1 ಹವರ್ ಆಗ್ಬೇಕಾದ್ರೆ ಎಷ್ಟು ಬೇಕು ನಮ್ಗ? ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಇರ್ತದೆ? 12 to 1 ಅಂತಂದ್ರೆ ಅಗೇನ್ ಇಟ್ ಇಸ್ ಅ 30 ಡಿಗ್ರಿ ಬಿಕಾಸ್ ಎವ್ರಿ ಕಾನ್ಸಿಕ್ಯೂಟಿವ್ 2 ಡಿಜಿಟ್ಸ್ ಹ್ಯಾವ್ ಅ angle 30 degree ಇರ್ತದ. So at that time also it is a 30 degree. The angle described by a hour hand in a 1 minute. ಒಂದು ನಿಮಿಷದಲ್ಲಿ ಈ ಹವರ್ ಹ್ಯಾಂಡ್ ಎಷ್ಟು ರೊಟೇಷನ್ ಆಗ್ತದ ಅಂತಂದ್ರೆ ಓನ್ಲಿ ಲಿಟಲ್ ಬಿಟ್ ಮಾತ್ರ ಬರ್ತದೆ. ಸ್ವಲ್ಪ ಮೂವ್ ಆಗಿರ್ತದೆ, ನಮ್ಗೆ ಕಾಣಿಸೋದಿಲ್ಲ ಕೂಡ. ಸ್ವಲ್ಪ ಮೂವ್ ಆಗಿರ್ತದೆ, ಇಟ್ ಮೀನ್ಸ್ ಇಲ್ಲಿ ಹಾಫ್ ಆಂಗಲ್ ಆಗಿರ್ತದೆ. 1.1/2 ಡಿಗ್ರಿ ಅಷ್ಟು ಮಾತ್ರ ಮೂವ್ ಆಗಿರ್ತದೆ. Remember that one. Hour hand move in a minute. 1 minute ಅಲ್ಲಿ ಎಷ್ಟು ಮೂವ್ ಆಗಿರ್ತದ? 1/2 ಡಿಗ್ರಿ ಮೂವ್ ಆಗಿರ್ತದ. Similarly, the angle described by a minute hand in a 1 minute. ಒಂದು ನಿಮಿಷದಲ್ಲಿ ಈ ನಿಮಿಷದ ಮುಳ್ಳ ಎಷ್ಟು ಮೂವ್ ಆಗಿರ್ತದ? ಎಷ್ಟು ಮೂವ್ ಆಗಿರ್ತದ ಅಂತಂದ್ರ ಇಲ್ಲಿದಿಂದ ಇಲ್ಲಿ ತನಕ ಮೂವ್ ಆಗದ. ಯಾಕಂದ್ರೆ ಇಲ್ಲಿ ನೋಡ್ರಿ, ಸ್ಮಾಲ್ ಅಬ್ಸರ್ವ್ ಮಾಡಿ, 12 ಇಂದ 1 2 3 4 5 ಅಂದ್ರೆ ಇಲ್ಲಿ 5 ಮಿನಿಟ್ ಆಗಿರ್ತದಲ್ಲ. ಮಿನಿಟ್ ಹ್ಯಾಂಡ್ ನಮ್ಗೆ 12 ದಿಂದ 1 ಬಂತು ಅಂದ್ರೆ ಏನ್ ಹೇಳ್ತೀವಿ ನಾವು? 5 ಮಿನಿಟ್ ಅಂತ ಹೇಳ್ತೀವಿ. ಸೊ 5 ಮಿನಿಟ್ 12 to 1 30 ಡಿಗ್ರಿ ಅದ. ಈ 30 ಡಿಗ್ರಿನ ಎಷ್ಟು ಡಿಜಿಟ್ ಡಿವೈಡ್ ಮಾಡಿದ? 1 2 3 4 5. ಇಲ್ಲಿ ಅಂದ್ರೆ 5 ಆಗದಿಲ್ಲ. ಸೊ
30 divided by 5, it is a 6 degree. Therefore, ಈ ಮಿನಿಟ್ ಹ್ಯಾಂಡ ಒಂದು ನಿಮಿಷ ಆಗ್ಬೇಕಾದ್ರೆ ಎಷ್ಟು ಮೂವ್ ಹಾಕದ ಅಂತಂದ್ರೆ 6 ಡಿಗ್ರಿನಷ್ಟು ಮೂವ್ ಹಾಕದ 6 ಡಿಗ್ರಿ ಅಷ್ಟು ಮೂವ್ ಹಾಕದ. ಹಾಗಾದ್ರೆ ಈ ಹವರ್ ಹ್ಯಾಂಡ್ಗೆ ಆಮೇಲೆ ಈ ಮಿನಿಟ್ ಹ್ಯಾಂಡ್ಗೆ ಒಂದು ರಿಲೇಷನ್ ಅನ್ನ ಬರಿಬೇಕಾದ್ರೆ ಒಂದು ಆಂಗಲ್ ಎಷ್ಟದ ಅಂತ ಹೇಳ್ಬೇಕಾದ್ರೆ ಒಂದು ಫಾರ್ಮುಲಾ ಅದ. ದ ಆಂಗಲ್ ಬಿಟ್ವೀನ್ ಅ ಮಿನಿಟ್ ಹ್ಯಾಂಡ್ ಅಂಡ್ ಅ ಹವರ್ ಹ್ಯಾಂಡ್ ಈಸ್ 1/2 modulus of 60x minus 11y mod degree. So it is a formula. ಇಲ್ಲಿ ಹವರ್ ಹ್ಯಾಂಡ್ ಮತ್ತು ಮಿನಿಟ್ ಹ್ಯಾಂಡ್ಗೆ ಇರುವ ಒಂದು ರಿಲೇಷನ್ ಅನ್ನ ಒಂದು ಆಂಗಲ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಫಾರ್ಮುಲಾ ಇದೆ 1/2 modulus of 60x minus 11y mod degree ಅದ. ಇಲ್ಲಿ x ಅಂದ್ರೆ ಹವರ್ ಅನ್ನ ಇಂಡಿಕೇಟ್ ಮಾಡುತ್ತಾ, y ಅಂದ್ರೆ ಮಿನಿಟ್ ಅನ್ನ ಇಂಡಿಕೇಟ್ ಮಾಡುತ್ತಾ. ಸೊ ಇಟ್ ಇಸ್ ಅ one of the useful formula for this one. So ಇವೆಲ್ಲಾನು ಏನದ ಅಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಈ ಟ್ರಿಗ್ನೋಮೆಟ್ರಿ ಅಲ್ಲಿ ಬರೋ ಎಲ್ಲಾ ಬೇಸಿಕ್ ಟರ್ಮ್ಗಳದ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದಿಷ್ಟು ಕಡಿಮೆ ಇದ್ರೂ ಕೂಡ ನೀವು ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡೋಕ್ಕಿಂತ ಈ ನೋಟ್ಸ್ ಅನ್ನ ರೆಫರ್ ಮಾಡಿ ಇನ್ ಡಿಟೇಲ್ ನಿಮಗೆ ಏನಾಗುತ್ತೆ ಅಂದ್ರೆ ಎಲ್ಲಾ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತಾ ಹೋಗ್ತಾವ. ಯಾಕೆ ಈ ಕಾನ್ಸೆಪ್ಟ್ ಅನ್ನ ತಗೊಂಡಿನಿ ಅಂತಂದ್ರೆ ನಿಮ್ಮೊಂದು ಎಕ್ಸರ್ಸೈಸ್ ಬರುತ್ತಾ, ಆ ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಇವೆಲ್ಲಾ ಆಂಗಲ್ಗಳು ನಿಮಗೆ ಬೇಸಿಕಲಿ ಗೊತ್ತಿರಬೇಕು. ಸೊ ಅದಕ್ಕಾಗಿ ಈ ಕ್ಲಾಕ್ ಅನ್ನ ಏನ್ ಮಾಡಿ ಅಂತಂದ್ರೆ ಸಮಯ ಜೊತೆ ನಾವು ಮೂವ್ ಆಗ್ತಾ ಇರಬೇಕು. ಹಾಗೆ ಸಮಯವನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಆಂಗಲ್ ಅದನ್ನ ಗೊತ್ತಾಗುತ್ತೆ. ನಿಮ್ಮಲ್ಲಿ ಕೂಡ ಸಾಕಷ್ಟು ವಾಚನ ಅದಾವ, ಒಂದ್ಸರಿ ವಾಚನ ಅಬ್ಸರ್ವ್ ಮಾಡಿ ಈ ಟೈಪ್ ನಿಮ್ಗೆ ಆಂಗಲ್ಗಳ ಗೊತ್ತಾಗ್ತಾವ ಅನ್ನೋಂಥದ್ದು. ಲೆಟ್ಸ್ ಸಿ ಒನ್ ಎಕ್ಸಾಂಪಲ್. Convert a 6 radians into degree. So they are given here 6 radian. We want to convert this one into degree. Degree ಗೆ ಕನ್ವರ್ಟ್ ಮಾಡಬೇಕಾದ್ರೆ ನಿಮಗೆ ಈಗಾಗಲೇ ಹೇಳಿರೋ ಹಾಗೆ ಏನು ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ಈ 6 ಗೆ 180 ಡಿವೈಡೆಡ್ ಬೈ ಪೈ ಅನ್ನ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ಅವಾಗ ಟೋಟಲ್ ಟರ್ಮ್ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಡಿಗ್ರಿಯಲ್ಲಿ ಸಿಗುತ್ತಾ. ಸೊ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಬೇಕು. ಜಸ್ಟ್ ಈ ಟರ್ಮ್ ಅನ್ನ ಸಿಂಪ್ಲಿಫೈ ಮಾಡಿ 6 into 180 divided by 22/7. Otherwise 6 into 180 divided by 22 into 7. ಈ ಡಿನಾಮಿನೇಟರ್ ಅನ್ನ ಮೇಲ್ಗಡೆ ತಗೊಂಡು ಇತ್ತಿದ್ರೆ ರಿವರ್ಸ್ ಆಗುತ್ತೆ. 2 1s 2 1s 2 9s and 0. So remaining term is 6 into 90 into 7 divided by 11. 6 into 5 54, 550 into 7 divided by 11. Take the again multiplication. 7 into 0, 0. 7 into 4, 7 into 5, divided by 11. So we got here 3780 divided by 11 degree. Split that term 11 3780 like that only multiplication division ಮಾಡ್ತೀವಿ. ಹೇಗೆ 11 3s 33 4 8 11 4s 44 again it is a 4, this one is a 0. 11 3s 33 7.0 6 66 4 again you take 103. So we got that simplification. Nearest value 343.63 degree. I want to write this one 343 plus 0.63 ಎರಡನ್ನೂ ಏನು ಮಾಡೋಣ ಅಂತಂದ್ರೆ ಸಪರೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ.
ಈ ಮೊದಲನೇ ಟರ್ಮ್ 343 ಆಯ್ತು, 343 ಡಿಗ್ರಿ ಆಯ್ತು. ಸೆಕೆಂಡ್ ಟರ್ಮ್ ಏನ್ ಬರುತ್ತಲ್ಲ ಆ ಟರ್ಮ್ ಅನ್ನ ಏನ್ ಮಾಡೋಣ ಅಂತಂದ್ರೆ ಕನ್ವರ್ಟ್ ಇಂಟು ಮಿನಿಟ್. 1 ಡಿಗ್ರಿ ಅಂತಂದ್ರೆ ನಮ್ಗೆ ಎಷ್ಟದ 60 ಮಿನಿಟ್ ಅಂತ ಗೊತ್ತದ. ಸೊ ಇಲ್ಲಿ 0.63 ಅದ, ಅದಕ್ಕೆ ನಾವೇನ್ ಮಾಡೋಣ 0.63 ಇಂಟು 60 ಮಾಡಿದೀವಿ ಅಂತಂದ್ರ ಈ ಹೋಲ್ ಟರ್ಮ್ ಮಿನಿಟ್ ಅಲ್ಲಿ ಕನ್ವರ್ಟ್ ಆಗುತ್ತಾ. ಮಲ್ಟಿಪ್ಲೈ ಮಾಡಿ ಅದನ್ನ 0 0 into 10 0 6 into 3 18 6 into 6 37 2 point between 2 place bit point ada 2 place bit point ada. So this is a minute. ಇದು ನಾವು ಹೇಗೆ ಬರೀಬಹುದು ಅಂತಂದ್ರೆ ಮತ್ತೆ 343 ಡಿಗ್ರಿ 37 plus 0.80 ಮಿನಿಟ್ ಅಂತ ಬರೀಬಹುದು. Otherwise you can change 343 degree plus 37 minute plus 0.80 minute. Again ಈ ಮಿನಿಟ್ ಟರ್ಮ್ ಅನ್ನ ನಾನು ಮತ್ತೆ ಏನ್ ಮಾಡ್ತೀನಿ ಅಂತಂದ್ರೆ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ತೀನಿ. ಬಿಕಾಸ್ 1 minute is equal to 60 second ಅಂತ ನಮಗೆ ಗೊತ್ತದ. ಸೊ ಹಾಗಾದ್ರೆ 343 ನೋಡಿ ಡಿಗ್ರಿ ಅದ. ನೆಕ್ಸ್ಟ್ ಮೆಜರ್ಮೆಂಟ್ 37 ಮಿನಿಟ್ ಅಲ್ಲಿ ಇರೋದ್ರಿಂದ ಪ್ಲಸ್ ಅನ್ನ ರಿಮೂವ್ ಮಾಡ್ತೀವಿ. 37 ಮಿನಿಟ್ ಡೈರೆಕ್ಟ್ಲಿ ರೈಟ್ ಪ್ಲಸ್ ನೆಕ್ಸ್ಟ್ ಟರ್ಮ್ ಇಸ್ 0.80 ಇಂಟು 60 ಸೆಕೆಂಡ್. ಸೊ 343 ಡಿಗ್ರಿ 37 ಮಿನಿಟ್ for 8 minutes. Therefore 343 degree 37 minute. Remove this plus, directly you write 48 second. This is a conversion of 6 radian into degree measurement. So ಇಲ್ಲಿ ಮೆಜರ್ಮೆಂಟ್ ಮಾಡೋದು ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಯಾವುದಕ್ಕೆ ಚೇಂಜ್ ಮಾಡಬೇಕಾಗಿದೆ, ಡಿಗ್ರಿಗೆ ಮಾಡಬೇಕಾಗಿತ್ತಾರ 180/π ಮಾಡಬೇಕಾ, ರೇಡಿಯನ್ಗೆ ಮಾಡಬೇಕಾಗಿತ್ತು ಅಂದ್ರೆ π divided by 180 ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. Let's see the next exercise in your textbook. Observe the first exercise, that is a 3.1. See the exercise 3.1. Find the radian measures corresponding the following degree measures. Let's see one by one. 25 degree minus 47 degree 30 minute, 240 degree 520 degree. So they are given in a degree measurement. We want to convert those in a radian measurement. So ಇಲ್ಲಿ ರೇಡಿಯನ್ ಗೆ ಕನ್ವರ್ಟ್ ಮಾಡಬೇಕಾಗಿದೆ. ರೇಡಿಯನ್ ಗೆ ಕನ್ವರ್ಟ್ ಮಾಡಬೇಕಾದ್ರೆ ನಮಗೆ ಏನು ಗೊತ್ತದ, 25 ಡಿಗ್ರಿನ ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಇದಕ್ಕೆ ಎಷ್ಟನ್ನ ಮಲ್ಟಿಪ್ಲೈ ಮಾಡ್ತೀವಿ, π divided by 180 ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ ರೇಡಿಯನ್ ಅಂತಂದ್ರೆ ಏನಿರಬೇಕು, π ಇರಬೇಕು. π ವ್ಯಾಲ್ಯೂನಲ್ಲಿ ರಿಪ್ಲೇಸ್ ಮಾಡುವಂತಿಲ್ಲ. ವ್ಯಾಲ್ಯೂಗಳನ್ನ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ π ವ್ಯಾಲ್ಯೂವನ್ನ ತಗೋಬೇಕು. ಇಲ್ಲಿ ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡಬಹುದದ. ಸೊ ಹಾಗಾಗಿ π ವ್ಯಾಲ್ಯೂವನ್ನ ರಿಪ್ಲೇಸ್ ಮಾಡದೇ ಇರುವುದು. ಹಾಗಾದ್ರೆ ಜಸ್ಟ್ ಇಲ್ಲಿ ಸಿಂಪ್ಲಿಫಿಕೇಶನ್ ಏನ್ ಹೇಳುತ್ತಾ ಅಂತಂದ್ರೆ 5 5s 5 3s 15 ಆಗುತ್ತಾ, 3 ಉಳಿತಾ 6 30. So its result is 5 π divided by 36 radian. ಅಬ್ಸರ್ವ್ ಮಾಡಿ ಮತ್ತೇನಾದ್ರೂ ಅಲ್ಲಿ ಸಿಂಪ್ಲಿಫಿಕೇಶನ್ ಮಾಡಲಿಕ್ಕೆ ಪಾಸಿಬಲ್ ಇದೆ ಏನು. 5 divided by 36, it is a particular value. So there is no simplification term. Final result is only this one. Because ಈ ಟರ್ಮ್ ಏನದ ನಮಗೆ ರೇಡಿಯನ್ ಅಲ್ಲದ. ಸೊ ಅಷ್ಟೇ ನಾವು ಸಿಂಪ್ಲಿಫೈ ಮಾಡ್ತೀವಿ. ಸೆಕೆಂಡ್ ಒನ್ ಯು ಹ್ಯಾವ್ ಟು ಸಿ minus 47 degree 30 minute. So keep this minus outside, take inside 47 degree. ಈ 30 ಡಿಗ್ರಿ ಅನ್ನ ನಾವು ಏನ್ ಮಾಡೋಣ ಅಂತಂದ್ರೆ, ಸಾರಿ 30 ಮಿನಿಟ್ ಕೊಟ್ಟಿದಾರ, ಆ ಮಿನಿಟ್ ಕೊಟ್ಟುದನ್ನ ನಾವು ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ.
ನಮಗೆ ಗೊತ್ತದ 1 ಡಿಗ್ರಿ ಅಂತಂದ್ರೆ ಎಷ್ಟು ಮಾಡಿ ನಾವು 60 ಸೆಕೆಂಡ್ ಅಂತ ತಗೋತೀವಿ. ಹಾಗಾದ್ರೆ 1 ಮಿನಿಟ್ ಅಂದ್ರೆ ಏನಾಗಿರ್ತದ 1 ಮಿನಿಟ್ ಅಂದ್ರೆ 1 ಡಿವೈಡೆಡ್ ಬೈ 60 ಡಿಗ್ರಿ ಆಗಿರ್ತದ. ಆ ಟೈಪ ಈ 30 ಅನ್ನ ಮಿನಿಟ್ ಇದ್ದದನ್ನ ಡಿಗ್ರಿಯನ್ನಾಗಿ ಚೇಂಜ್ ಮಾಡ್ಕೋಬೇಕಾದ್ರೆ ಅದಕ್ಕ 30 ಡಿವೈಡೆಡ್ ಬೈ 60 ಮಾಡ್ಕೊಂಡಿವಿ ಅಂದ್ರೆ ಈ ಟರ್ಮ್ ಕೂಡ ಅವಾಗ ಡಿಗ್ರಿಯಲ್ಲಿ ಆಗುತ್ತ. ಎರಡು ಟರ್ಮ್ಗಳು ಡಿಗ್ರಿಯಲ್ಲಿ ಆಗ್ತಾವ. ಸೊ ಸಿಂಪ್ಲಿಫೈ ಮಾಡಿ ಮೈನಸ್ 47 ಡಿಗ್ರಿ ಪ್ಲಸ್ 1/2 ಟೋಟಲ್ ಏನಾಯ್ತದು ಡಿಗ್ರಿಯಲ್ಲಿ ಕನ್ವರ್ಟ್ ಆಯ್ತು. ಹಾಗಾದ್ರೆ ಸಿಂಪ್ಲಿಫೈ ಮಾಡಿ 2 into 47 94 plus 1 95 ಡಿಗ್ರಿ ಡಿವೈಡೆಡ್ ಬೈ 94 ಡಿಗ್ರಿ ಡಿವೈಡೆಡ್ ಬೈ 2. ಈಗ ಏನಾಯ್ತದು ಜಸ್ಟ್ ನಾವು ಡಿಗ್ರಿಯಲ್ಲಿ ಚೇಂಜ್ ಮಾಡಿದ್ದೀವಿ. ಇನ್ನೇನ್ ಮಾಡ್ಬೇಕಾ ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಾ. ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರ ಈ 95 ಡಿವೈಡೆಡ್ ಬೈ 2 ಗೆ ಪೈ ಡಿವೈಡೆಡ್ ಬೈ 180 ಅನ್ನ ಮಲ್ಟಿಪ್ಲೈ ಮಾಡೋಣ. ಸೊ ಪೈ ಡಿವೈಡೆಡ್ ಬೈ 180 ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ಸಿಂಪ್ಲಿಫಿಕೇಶನ್ ಓನ್ಲಿ ಮೈನಸ್ ಸಿ ದಿಸ್ ಸಿಂಪ್ಲಿಫಿಕೇಶನ್ 5 1s are 5 4 ಉಳಿತದ 45 5 9s are 45. here also 5 3s are 3 with 5 6s are here 19/2 5/36 ಅದ. ವ್ಯಾಲ್ಯೂ ಯಾವುದು ಚೇಂಜ್ ಮಾಡ್ಲಿಕ್ಕೆ ಆದ್ರೆ ಮಾಡಿ, ಇಲ್ಲಾಂದ್ರೆ ಆಸ್ ಇಟ್ ಇಸ್ ಬರ್ತೀವಿ. 19 ಡಿವೈಡೆಡ್ ಬೈ 2 ಇಂಟು 5 ಡಿವೈಡೆಡ್ ಬೈ 36 5 divided by 36. Otherwise, I multiply this one. 19 pi divided by 72. 19 pi divided by 72. Check your answer once again. It is in a radian measurement. So take this one as a radian. Next one is 240 degree ada. ಈ 240 ಡಿಗ್ರಿಯನ್ನ ನಾವು ರೇಡಿಯನ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ ಅಂತಂದ್ರೆ 5 ಡಿವೈಡೆಡ್ ಬೈ 180 ಇದು ರೇಡಿಯನ್ ಆಗ್ತದೆ. which is equal to 0 ಕ್ಯಾನ್ಸಲ್ ಆಗಿ ಹೋಗುತ್ತದೆ. 6 4s are 6 3s are so 4 pi by 3 ರೇಡಿಯನ್. 240 ಅಂದ್ರೆ ಒಂದೇನೆ, 4 pi by 3 ರೇಡಿಯನ್ ಅಂದ್ರೂ ಒಂದೇ. ಸಿಮಿಲರ್ಲಿ 4th one 520 ಡಿಗ್ರಿ ಅಲ್ಲದ ಇದನ್ನ ನಾವು ರೇಡಿಯನ್ಗೆ ಮೆಜರ್ಮೆಂಟ್ ಮಾಡ್ತೀವಿ. ಇದರ 520 ಇಂಟು 5 ಡಿವೈಡೆಡ್ ಬೈ 180 0 ಕ್ಯಾನ್ಸಲ್ ಆಗೋಯ್ತು. ರಿಮೈನ್ ಟರ್ಮ್ 2 2s are 4 2 6s are 2 9s are so remaining term is 26 pi divided by 9 radian. 26 pi divided by 9 radian. ಸೊ ಇದಿಷ್ಟು ಎಕ್ಸರ್ಸೈಸ್ ಅಲ್ಲಿ ಫಸ್ಟ್ ಕ್ವಶನ್ ಅದ. ಏನ್ ಮಾಡಿದೀವಿ ಈ ತರ ಜಸ್ಟ್ ನಾವು ಕನ್ವರ್ಟ್ ಮಾಡಿವಿ. ಹೇಗೆ ರೇಡಿಯನ್ ದಿಂದ ಡಿಗ್ರಿದಿಂದ ರೇಡಿಯನ್ಗೆ ಕನ್ವರ್ಟ್ ಮಾಡಿವಿ.